ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಗುಂಜಳ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ 2ನೇ ವರ್ಷದ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಇದೇ ಮಾರ್ಚ್ 19ರಿಂದ 24ರವರೆಗೆ ನೆರವೇರಲಿದೆ. ನಿರಂತರ 6 ದಿನಗಳ ಕಾಲ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಅದ್ವೈತಾನಂದ ಮಹಾಸ್ವಾಮಿಗಳಿಂದ ಪ್ರವಚನ ನೆರವೇರಲಿದೆ. ಸುತ್ತಮುತ್ತಲಿನ ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಹೊಳಲಪ್ಪಗೌಡ ಪಾಟೀಲ್ ತಿಳಿಸಿದರು. ಈ ವರ್ಷದ ಜಾತ್ರಾ ವಿಶೇಷತೆ ಏನಿದೆ, ಅದ್ವೈತಾನಂದ ಸ್ವಾಮಿಗಳು ಕರ್ಕೊಂಡ್ಬಂದು ಪ್ರವಚನ ಮಾಡಿಸೋದು ಮತ್ತು ನಾವು ಈಗ ಒಂದು ಆಚೆ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಕರ್ಕೊಂಬರ್ಬೇಕಂತೇಳಿ ಒಮ್ಮೆಲ್ಲ ಅಂದ್ರೆ 4-5 ಸಲ ಹೋಗಿ ಬಂದೇವೆ. ಈಗ ನಿನ್ನ ಸಾಯಂಕಾಲನೂ ಹೋಗಿದ್ವಿ. ನಮಗೆ ಟೈಮಿಂಗ್ ಕೊಟ್ಟಿಲ್ಲ ಅವ್ರೆ. ಏನಾರ ಪ್ರಯತ್ನ ಮಾಡಿ ಒಂದು 10 ನಿಮಿಷ ಟೈಮ್ ತೊಗೊಂಡು 1-2 ತಾಸು ಬಿಡುವು ಮಾಡ್ಕೊಂಡು ಪಟ್ಟಿಗೆ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಯಾರ. ಈ ಜಾತ್ರೆ ಮೂಲಕ ಏನು ಮೆಸೇಜ್ ಕೊಡ್ತೀರಿ ಸಮಾಜಕ್ಕೆ? ಒಂದು ನಮ್ಮಲ್ಲಿ ಏನೈತೆ ಅಂದ್ರೆ ಒಳ್ಳೆಯ ವಾತಾವರಣ ಐತಿ. ಈ ಈರಣ್ಣನ ಗುಡಿ ಏನು ನಾವು ಉದ್ಘಾಟನೆ ಮಾಡಿದ್ರಿ, ಇದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ ನಂತರ ನಮ್ಮ ಹಿರೇಗುಂಜಳ ಅಥವಾ ಆ ಕಡೆ ಆಜು ಬಾಜು ಹಳ್ಳಿರಿ ಇವೆಲ್ಲದಕ್ಕೂ ಒಂದು ಒಳ್ಳೆಯ ವಾತಾವರಣ ಬಂದೈತಿ. ಊರು ಅಗದಿ ಬೆಳವಣಿಗೆ ಆಗ್ಯಾವ್ರಿ. ಭಾಳ ಚಲೋ ಆಗೈತಿ. ನಮ್ಮೂರಿಗೆ ವಿಶೇಷವಾಗಿ ಭಾಳ ಚಲೋ ಆಗೈತಿ. ಮಾರ್ಚ್ 19ರಂದು ಕುಂದಗೋಳದ ಬಸವಣ್ಣಜ್ಜನವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾರ್ಚ್ 21ರಂದು ನೀಲಗುಂದ ಗುದ್ನೇಶ್ವರ ಮಠದ ಪ್ರಭುಲಿಂಗ ಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಅದರ ಜೊತೆಗೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು ಆಗಮಿಸಲಿದ್ದಾರೆ. ಮಾರ್ಚ್ 23ರಂದು ಬೆಂಗಳೂರು ಮುಕ್ತಿ ಮಂದಿರದ ಅಧ್ಯಕ್ಷರಾದ ವಿಮಲ ರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಅದೇ ಸಂದರ್ಭದಲ್ಲಿ ಧರ್ಮಸಭೆ ನಡೆಯಲಿದೆ. ಮಾರ್ಚ್ 24ರ ಬೆಳಿಗ್ಗೆ 8:15ರಿಂದ ಹಿರೇಗುಂಜಳ, ಎರೆಬೂದಿಯಾಳ, ಹತ್ತಿಮುತ್ತರ ಪುರವಂತರಿಂದ ಅಗ್ನಿ ಮಹೋತ್ಸವ ಜರುಗಲಿದೆ. ಅದೇ ದಿನ ಸಾಯಂಕಾಲ 5 ಗಂಟೆಗೆ ಹಿರೇಮಠದ ಸಿದ್ದರಾಮಯ್ಯನವರಿಂದ ಕಡುವಿನ ಕಾಳಗ ನೆರವೇರುವುದು ಎಂದು ಕಾರ್ಯದರ್ಶಿಗಳಾದ ಈರಪ್ಪ ಶೆಟ್ಟರ್ ಅಂಗಡಿ ತಿಳಿಸಿದರು. ಹಿರೇಗುಂಜಳದ ವೀರಭದ್ರೇಶ್ವರ ಜಾತ್ರೋತ್ಸವ 2ನೇ ವರ್ಷದ ಅಂಗವಾಗಿ ತಾರೀಖು 19/3/2026ರಿಂದ ತಾರೀಖು 24/3/2026ರವರೆಗೆ 6 ದಿನ ನಿರಂತರ ಕಾರ್ಯಕ್ರಮಗಳು ಜರುಗುತ್ತವೆ. ಇವತ್ತು 19ನೇ ತಾರೀಕಿನ ದಿವಸ ಕುಂಭಮೇಳ ಹಾಗೂ ಕಳಸಾ ಮೆರವಣಿಗೆಯಿಂದ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮ 6 ದಿನವರೆಗೆ ನಡೆದುಕೊಂಡು ಬರುತ್ತಿದೆ. ಇವತ್ತು ಕುಂಭಮೇಳ ಆದ ನಂತರ ಸಾಯಂಕಾಲ 5ವರೆಗೆ ಕಳಸಾರೋಹಣ, ತದನಂತರ 6 ಗಂಟೆಯಿಂದ 8-9ರವರೆಗೆ ಧರ್ಮಸಭೆ ನಡೀತಿದೆ. ಇದೇ ಪ್ರಕಾರವಾಗಿ 6 ದಿನಗಳಿಗೆ ಧರ್ಮಸಭೆ ನಡೀತಾ ಇರುತ್ತದೆ. ಹಾಗೂ ಸಾಯಂಕಾಲ ರಾತ್ರಿ 6 ದಿನವರೆಗೆ ಅನ್ನದಾಸೋಹ ಕಾರ್ಯಕ್ರಮವೂ ಇರುತ್ತದೆ. ಮತ್ತು ಈ ಒಂದು ಯಾತ್ರಾ ಮಹೋತ್ಸವಕ್ಕೆ ನಮ್ಮಲ್ಲಿ ಸದ್ಭಕ್ತರು ಎಲ್ಲ ಸಹಾಯಧನವನ್ನು ಮಾಡಿ ಎಲ್ಲ ಸಹಕಾರ ಕೊಟ್ಟು ಒಂದು ವಿಜೃಂಭಣೆಯಿಂದ ನೆರವೇರಿಸಿ ಕೊಡ್ತಾ ಬರಕತ್ತಿದ್ದಾರೆ. ವರ್ಷಕ್ಕೊರ್ಷ ಇದು ಒಂದು ದೊಡ್ಡ ತರಗತಿಯೊಳಗೆ ನಡೀತಾ ಬರ್ತಾ ಇದೆ. ಎಲ್ಲ ಒಂದು ಈ ನಮ್ಮ ಹಿರಿಯರಿಗೆ, ನಮ್ಮ ಈ ಗುಂಜಳ ಸದ್ಭಕ್ತರಿಗೆ ನಮ್ಮ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯಗಳನ್ನು ಕಲಿಸುತ್ತಾ ಇದೇ ರೀತಿಯಾಗಿ ಬಂದು ಎಲ್ಲ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಂದ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ಜಾತ್ರೆಯ ಮೂಲಕ ನಾವೆಲ್ಲರೂ ಒಂದೇ ಮತ್ತು ಸಾಮರಸ್ಯದಿಂದ ಬದುಕುವುದನ್ನು ಕಲಿಯಬೇಕಿದೆ ಎಂಬ ಸಂದೇಶ ರವಾನಿಸಲಾಗುತ್ತದೆ ಎಂದು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದ SG ಬಿಸೇರೊಟ್ಟಿ ತಿಳಿಸಿದರು. ಏನು ಸಂದೇಶ ಅಂತಂತಂದ್ರೆ ಎಲ್ಲ ಜನರು ಒಂದ, ನಾವೆಲ್ಲರೂ ಸರಿ ಸಮಾನರು, ದೇವ್ರ ಮುಂದೆ ನಾವೆಲ್ಲರೂ ಒಂದ. ಅದಕ್ಕೆ ನಾವು ಭಕ್ತಿ ಭಾವದಿಂದ ನಡೆದ್ರೆ ನಮ್ಮ ಜೀವನ ಪಾವನಕತಿ, ಯಾವುದೇ ನೈಸರ್ಗಿಕ ವಿಕೋಪಗಳು ಸಹಿತ ಬರದಂಗವು ಅನ್ನುವಂಥ ಸಂದೇಶವನ್ನು ಜನರಿಗೆ ಮತ್ತು ಬಾಲ್ಯದ ಮಕ್ಕಳಿಗೆ ಸಹಿತ ಈ ಜಾತ್ರಾ ಮಹೋತ್ಸವದ ಮುಖಾಂತರ ಮುಟ್ಟಾಕತೈತಿ. ಈಗ ನಮ್ಮ ಗೌಡ್ರು ಹೇಳ್ದಂಗೆ ಈಗಾಗಲೇ ಅದು ರಥ ಇಲ್ದನ 3 ವರ್ಷ ನಡೆದಿತ್ತು. ಹೋದ ವರ್ಷಲಿದ್ದ ರಥ ಮಾಡಿಸಿ ಅದು ಅಗ್ದಿ ಅರ್ಥಪೂರ್ಣವಾಗಿ ಮತ್ತು ಈ ವರ್ಷ ವಿಶೇಷವಾಗಿ ಈಗ ಪೂಜ್ಯರನ್ನು ಕರೆಸಿ ಒಂದು ಪ್ರವಚನ ನೀಡಿ ತಾವು ಹೇಳ್ದಂಗೆ ಈ ಜನರಿಗೆ ಒಂದು ಒಳ್ಳೆಯ ಸಂದೇಶ, ಒಳ್ಳೆಯ ಭಾವನೆಯಿಂದ ಬದುಕಬೇಕು. ಜೀವನದೊಳಗೆ ಜೀವನ ಶಾಶ್ವತ ಅಲ್ಲ, ಆದರೆ ಇರೋ ಮಟ್ಟ ಒಳ್ಳೆಯ ರೀತಿಯಿಂದ ಬದುಕಿದ್ವಿ ಅಂತಂದ್ರೆ ಮುಂದೆ ಇಡೀ ಗ್ರಾಮಕ್ಕೂ ದೇಶಕ್ಕೂ ಒಳ್ಳೆಯದಾಕೈತೆ ಅನ್ನುವಂಥ ಸಂದೇಶ ಕೊಡ್ತೇವೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಿ ಅದರ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಇಂದಿನಿಂದ 6 ದಿವಸಗಳವರೆಗೂ ನಡೀತಾ ಇರ್ತಕ್ಕಂಥದ್ದು ನಮ್ಮೂರಿನ ಜನರಲ್ಲಿ ಭಕ್ತಿಭಾವದ ಸಾಂಸ್ಕೃತಿಕ ಪರಂಪರೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಆನಂದಮಯ ವಾತಾವರಣ ಉಂಟು ಮಾಡಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂತಂದ್ರೆ ನಮ್ಮ ಇದೀಗ
ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತಹ ಸನ್ಮಾನ್ಯ ಈರಪ್ಪ ಶೆಟ್ಟರು ಅಂಗಡಿಯವರು ಹಾಗೂ ವಿಶೇಷವಾಗಿ ಯಾವುದೇ ಕೆಲಸವನ್ನು ಗಟ್ಟಿ ಮನಸ್ಸಿನಿಂದ ಗಟ್ಟಿತನದಲ್ಲಿ ನಿಂತು ಅದಕ್ಕೆ ಏನೇ ಸಮಸ್ಯೆಗಳು ಬಂದರೂ ನಮ್ಮ ಹೊಳಪಗೌಡರು ಪಾಟೀಲ್ ಇವರು ಎಲ್ಲ ಎಡರು ತೊಡರುಗಳನ್ನು ನಿವಾರಿಸಿ ಜನರನ್ನು ಒಗ್ಗೂಡಿಸಿಕೊಂಡು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಮಂದಿ ದುಡಿದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಞಾನ ಯೋಗಾಶ್ರಮ ಬಿಜಾಪುರ ಸಿದ್ದೇಶ್ವರ ಮಠದ ಅದ್ವೈತ ಆನಂದ ಸ್ವಾಮಿಗಳು ಆಗಮಿಸಿ ಇಲ್ಲಿ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪೂಜ್ಯರು ಸಹಿತ ಆಗಮಿಸ್ತಾ ಇದ್ದಾರೆ. ವಿಮಲ ರೇಣುಕರು ಸಹಿತ ಇಲ್ಲಿ ಮುಕ್ತಿ ಮಂದಿರದ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಬಸವಣ್ಣಜ್ಜನವರು ಸಹಿತ ಕುಂದಗೋಳದ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ನೀಲಗುಂದ ಪರಮ ಪೂಜ್ಯರು ಗುದ್ಲಿಮಠ ಸ್ವಾಮಿಗಳು ಸಹಿತ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಒಂದು ಪಾದಸ್ಪರ್ಶದಿಂದ ನಮ್ಮೂರು ಪಾವನವಾಗುವುದರ ಜೊತೆಗೆ ಜನರಲ್ಲಿ ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಉತ್ತಮವಾದಂತಹ ಭಕ್ತಿಭಾವದ ಸಾಂಸ್ಕೃತಿಕ ಪರಂಪರೆಯನ್ನು ನೀಡಿ ಮುಂದಿನ ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ಒಂದು ಉಪಯುಕ್ತವಾಗಿದೆ. ಇಲ್ಲಿವರೆಗೂ ನಮ್ಮ ಗ್ರಾಮದಲ್ಲಿ ಯಾವುದೇ ರಥೋತ್ಸವ ಕಾರ್ಯಕ್ರಮ ಇದ್ದಿದ್ದೇ ಇಲ್ಲ. ಸಾಕಷ್ಟು ದೇವಸ್ಥಾನಗಳಿದ್ದವು, ಬಟ್ ಆಗಿದ್ದಿಲ್ಲ. ಇವರೆಲ್ಲ ಇಲ್ಲಿ ಕೂಡಿದಂಥ ಗುರು ಹಿರಿಯರು ಬಹಳಷ್ಟು ಶ್ರಮ ಪಟ್ರ. ನಿಜವಾಗ್ಲೂ ಅವ್ರನ್ನ ನಾವು ಮುಖಸ್ತುತಿ ಮಾಡಬಾರ್ದು, ಎಷ್ಟು ಹೊಗಳಿದ್ರು ಕಡಿಮೆ. ಮತ್ತು ಎಲ್ಲರನ್ನ ಕರ್ಕೊಂಡು ಮಾಡ್ಬೇಕನ್ನೋ ಮನೋಭಾವನ, ಅವ್ರನ್ನ ಬಿಡಬೇಕು ಇವ್ರು ಬೇಡ ಇಂಥ ಮನೋಭಾವನ ಇಲ್ಲ. ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಬೇಕನ್ನುವಂಥ ಈ ಗುರು ಹಿರಿಯರನ್ನ ನಿಜವಾಗ್ಲೂ ನಮ್ಮೂರು ಬಹಳ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಅಂತಂದು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಈ ವೇಳೆ ಕಮಿಟಿ ಸರ್ವ ಸದಸ್ಯರು, ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು.